KTM ಇಂಡಿಯಾನ ಕಮೆಂಟ್ಸಲ್ಲಿ ಸ್ಪ್ಯಾಮ್ ಮಾಡಿಬಿಡಿ. ಗಾಡಿ 1 ತಿಂಗಳಿಂದ ಸರ್ವಿಸ್ ಸೆಂಟ್ರಲ್ಲಿ ಇದೆ ಅಂದರೆ ಏನು ಅರ್ಥ ಇದೆ ಗುರು? ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. 2 ವೀಕ್ಸ್ 3 ವೀಕ್ಸಿಂದನೂ ನಾನು ಎಲ್ಲೂ ರೈಡ್ ಹೋಗಿಲ್ಲ ಗುರು. ಮನೇಲಿ ಬೆಪ್ಪನ್ ಥರ ಕೂತಿದ್ದೀನಿ. ಗಾಡಿ ಇವಾಗ ರೆಡಿ ಆಗುತ್ತೆ ಅನ್ನೋ ಅದೇ ಹೋಪ್ಸಲ್ಲಿ ಬರೋದು, ಮತ್ತೆ ರೆಡಿ ಆಗ್ದೇನೆ ಮತ್ತೆ ಅದೇ ಡಿಸಪಾಯಿಂಟ್ಮೆಂಟ್ ಇಟ್ಕೊಂಡು ಹೋಗೋದು. KTM ನಾನು ಆಲ್ರೆಡಿ 4 ವೀಡಿಯೋಸ್ ಇದ್ರ ಬಗ್ಗೆ ಹಾಕಿದ್ದೀನಿ. ಯು ಗೈಸ್ ನೀಡ್ ಟು ಆನ್ಸರ್ ಆನ್ ದಿಸ್. ನನಗೆ ಈ ಗಾಡೀಲಿ ಏನೇನು ಚೇಂಜ್ ಆಗಿದೆ ಅಂದರೆ, ಎಂಟೈರ್ ವೈರಿಂಗ್ ಕಿಟ್ ಚೇಂಜ್ ಆಗಿದೆ, ಸೆನ್ಸರ್ಸ್ಗಳು ಏನೇನು ಎಲ್ಲ ಚೇಂಜ್ ಆಗಿದೆ, ಈ ಸ್ವಿಚ್ಗಳು ಚೇಂಜ್ ಆಗಿದೆ, ನಿಮ್ಗೆ ಏನೇನು ಬೇಕು ಎಲ್ಲ ಚೇಂಜ್ ಮಾಡಿದ್ದೀರಾ. ಬಟ್ ಆದರೂ ರಿಸಲ್ಟ್ಸ್ ಏನೂ ಇಲ್ಲ. ಸೇಮ್ ಇಶ್ಯೂ, ಅಲ್ಲೇ ಕ್ರೂಸ್ ಕಂಟ್ರೋಲು, ಹಾಗೆ ಬ್ರೇಕ್ ಆಗ್ತಿದೆ. ಏನು ಮಾಡ್ತಿದ್ದೀರಾ ಏನು ಎತ್ತ ಅಂತಲೂ ಗೊತ್ತಿಲ್ಲ. ಈ ಥರ ಡಿಸಪಾಯಿಂಟ್ಮೆಂಟ್ ನಾನು ಎಲ್ಲೂ ಯಾವಾಗಲೂ ಆಗಿರಲಿಲ್ಲ KTM-ಅಲ್ಲಿ. ನಾನು ಹಳೆ ಡ್ಯೂಕಲ್ಲಿ ಇದ್ದಾಗಲೂ ಆಗಲಿಲ್ಲ. KTM ಯು ಗೈಸ್ ನೀಡ್ ಟು ರಿಪ್ಲೈ ಆನ್ ದಿಸ್. KTM ಅವ್ರು ಏನೂ ರಿಯಾಕ್ಷನ್ ತೊಗೋತಿಲ್ಲ ಇದ್ರ ಬಗ್ಗೆ, ಅಷ್ಟೊಂದು ಸೀರಿಯಸ್ ಆಗಿ ತಗೋತಿಲ್ಲ. ಸುಮ್ಮನೆ ಏನೋ ಆಗುತ್ತೆ ಬಿಡು ಅಂತ ಸಿಕ್ಕಾಬಿಟ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ವಾಟ್ ಐ ಫೀಲ್. ಈ ನೆಗ್ಲಿಜೆನ್ಸಿ ಇಲ್ಲೇ ಸ್ಟಾಪ್ ಆಗಬೇಕು. ಯಾಕೆಂದರೆ ದುಡ್ಡು ಸುಮ್ಮನೆ ಬರಲ್ಲ ಗುರು ಯಾರಿಗೂ. ನಾವು ಕಷ್ಟಪಟ್ಟು ಎಲ್ಲ ದುಡ್ಡೆಲ್ಲ ಒಂದೊಂದು ರೂಪಾಯಿ ಸೇವಿಂಗ್ಸ್ ಮಾಡಿ ಗಾಡಿ ತಗೊಂಡಿರ್ತೀವಿ. ತಗೊಂಡಾದ್ಮೇಲೆ 1 ತಿಂಗಳು ಸರ್ವಿಸ್ ಸೆಂಟರ್ ನಿಲ್ಲಿಸೋದು. ವೀಕ್ಷಕರೇ, ಯಾರು ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರೂ KTM ಇಂಡಿಯಾನ ಕಮೆಂಟ್ಸಲ್ಲಿ ಸ್ಪ್ಯಾಮ್ ಮಾಡಿಬಿಡಿ. ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗಲಿ ಈ ವಿಡಿಯೋ ಏನಿರುತ್ತೆ ಅಂತ. R&D ಟೀಮ್ ಏನು ಮಾಡ್ತಿದೆ, ಸರ್ವಿಸ್ ಸೆಂಟ್ರವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಹಿಂದೆ ಮಂಜುನಾಥ್ ಅವ್ರು ಕೂತಾರೆ, ಪಾಪ ಅವ್ರ ಕಡೆಯಿಂದ ಸುಮಾರು ಟ್ರೈ ಮಾಡಿದ್ದಾರೆ. ಸೊ ಇಂಥ ಇಶ್ಯೂಗಳು ಬಂದಾಗ R&D ಟೀಮಿಂದನೇ ಬಂದು ಚೆಕ್ ಮಾಡಿ ಹೇಳಬೇಕು.